ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು. ನನಗಂತೂ ತುಂಬ ಸಂತೋಷ. ಅಮಿತ್ ಶಾ ಅವರು ಈಗಾಗಲೇ ಪವಿತ್ರ ಸ್ನಾನವನ್ನು ಮಾಡಿ ಬಂದಿದ್ದಾರೆ. ಹಲವಾರು ಜನ ಗಂಗೆಯಲ್ಲಿ ಮೈ ತೊಳೆದು, ಗಂಗೆ ಕಲ್ಮಶ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಪಾಪಗಳು ಪರಿಹಾರ ಆಗ್ತವೆ ಅಂತ. ಈ ದೇಶದ ಜನರ ಪಾಪ ಎಲ್ಲ ಪರಿಹಾರ ಆಗಲಿ. ಈ ದೇಶದ ಎಲ್ಲ ಜನರಿಗೆ ಅವರ ಸ್ಥಾನ ಏನಿದೆ ಅದು ಸ್ವರ್ಗದಲ್ಲಿ ರಿಸರ್ವ್ ಆಗಿರಲಿ. ಎಲ್ಲರೂ ಸಂತೋಷದಿಂದ ಬದುಕಲಿ. ಅದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ, ನಮ್ಮಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ನಂಬಿಕೆ ಇದೆ. ನಮ್ಮ ಸನಾತನ ಧರ್ಮ. ಮೋದಿ ಸನಾತನಿ, ಅಮಿತ್ ಶಾ ಸನಾತನಿ, BJP ಸಂಪುಟದಲ್ಲಿ ಇರುವವರೆಲ್ಲರೂ ಸನಾತನಿಗಳೇ. ಅನುಮಾನನೇ. ಸನಾತನ ಧರ್ಮದಲ್ಲಿ ಅಪಾರ 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 ನಂಬಿಕೆ ಇಟ್ಟವರು. ರಾಜನಾಥ್ ಸಿಂಗ್ ಸನಾತನಿ. ಈ ಸನಾತನಿಗಳೆಲ್ಲ ಕೂಡ ತಮ್ಮ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಗಂಗೆಯಲ್ಲಿ ಮುಳುಗಿ ಎದ್ದಿದ್ದಾರೆ. ಅವರ ಪಾಪ ತೊಳೆಯುವುದು ಅಂದರೆ ಈ ದೇಶದ ಪಾಪ ತೊಳೆದಂತೆ. ನನಗೂ ಅನುಮಾನ ಅಲ್ಲೇ. ಸನಾತನ ಧರ್ಮ ಅದನ್ನೇ ಹೇಳುತ್ತೆ. ಹಾಗೆಯೇ ಸನಾತನ ಧರ್ಮದಲ್ಲಿ ಈ ಕರ್ಮ ಅನ್ನುವುದಂದಿದೆ. ನನಗೆ ಈ ಕರ್ಮದ ಬಗ್ಗೆ ತಿಳಿದುಕೊಳ್ಳೋದು ಭಾಳ ಇಷ್ಟ. ಕರ್ಮ, ನಾವು ಏನು ಕರ್ಮ ಮಾಡುತ್ತವೋ ಅದಕ್ಕೆ ನಮಗೆ ಫಲ ಸಿಗುತ್ತೆ ಅಂತ. ಆದರೆ ಇಂಥ ಪವಿತ್ರ ಸ್ನಾನ ಮಾಡುವ ಮೂಲಕ ಕರ್ಮದ ಪಾಪ ತೊಳೆದು ಹೋಗುತ್ತೆ. ಕರ್ಮದ ಪಾಪ ಅಂದರೆ ನಾವು ಭೂತಕಾಲದಲ್ಲಿ ಏನು ಮಾಡಿರ್ತೀವಿ ಅದು ಕರ್ಮ. ಕರ್ಮ ಅನ್ನೋದು ಬಹುಮಟ್ಟಿ ನೆಗೆಟಿವ್ ಆಗಿ ತಗೊಳ್ಳಾಗ್ತದೆ. ನೀವು ಉತ್ತರ ಕರ್ನಾಟಕ ಕಡೆ ಬಂದರೆ ಕರ್ಮ ಇವೊಂದು ಅಂತಾರೆ. ಕರ್ಮ ನನ್ನ ಮಗ ಕರ್ಮ. ಸೊ ಆ ಕರ್ಮ ಏನಿದೆ, ಆ ಕರ್ಮ ನಿಮಗೆ ಬಹಳ ಸಂದರ್ಭದಲ್ಲಿ ಪಾಪ ಬರುವಂತೆ ಮಾಡುತ್ತೆ. ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಗಂಗೆಯಲ್ಲಿ ಸ್ನಾನ ಮಾಡುವ ಮೂಲಕ ಅವರು ಪವಿತ್ರಾತ್ಮರಾದರೆ ಈ ದೇಶವೇ ಪವಿತ್ರಾತ್ಮ ಆಗುತ್ತೆ. ಈ ಪವಿತ್ರಾತ್ಮವನ್ನು ಹೊತ್ತುಕೊಂಡು ನಮ್ಮ ಪ್ರಧಾನಿಯವರು ಅಮೇರಿಕಕ್ಕೆ ಭೇಟಿ ನೀಡ್ತಿರ್ತಾರೆ. ಬಹಳ ಮಹತ್ವದ್ದು. ಸೊ ಏನು ಈ ಒಂದು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ನಮ್ಮ ಪ್ರಧಾನಿಯವರಿಗೆ ಏನು ಒಂದು ಶಕ್ತಿ ಬರುತ್ತಲ್ಲ, ದೈವಿಕ ಶಕ್ತಿ. ಮೂಲಭೂತವಾಗಿ ಅವರು ದೇವರ ಅವತಾರ ಅಂತ ಅವರೇ ಹೇಳಿದ್ದಾರೆ. ನಾನು ಅದನ್ನು ಪ್ರಶ್ನೆ ಮಾಡಲ್ಲ. ನಾವೆಲ್ಲ ಮಾನವರು, ನಾವು ದೇವರ ಅಲ್ಲ. ಆದರೆ ಮೋದಿಯವರು ದೇವರ ಅವತಾರ ಅಂತ ಹೇಳಿದ್ದಾರೆ. ಅವರು ಜೈವಿಕ ಅಲ್ಲ ಅಂತ ಅವರೇ ಹೇಳಿದ್ದು. ನೀವು ಅವರ ಆ ಹೇಳಿಕೆಯನ್ನು ಈಗಲೂ ಯೂಟ್ಯೂಬಿಗೆ ಹೋಗಿ ನೋಡ್ಬೋದು. ಅದರಿಂದ ಅವ್ರಿಗೆ ಇನ್ನಷ್ಟು ಶಕ್ತಿ ಬಂದಿದೆ. ಈಗ ಅಂದರೆ ಈ ಯಾರೋ ಅವತಾರ ಮಾಡ್ತಾರೆ ನೋಡಿ. ಈಗ ನಮ್ಮಲ್ಲಿ ಇರುವ ಅವತಾರಗಳನ್ನು ತಗೊಳ್ಳಿ, 9 ಅವತಾರಗಳು. ಅವತಾರ ಜೊತೆ ನಂತರ ಬುದ್ಧನನ್ನು ನಾವು ಸೇರಿಸಿದ್ದೇವೆ ಅಲ್ವಾ. ಈ ಎಲ್ಲ ಅವತಾರಗಳಲ್ಲೂ ಕೂಡ ಒಂದೊಂದು ಹಂತದಲ್ಲಿ ಈ ಅವತಾರಿಗಳು ಶಕ್ತಿಯನ್ನು ಕಳ್ಕೊತಾರೆ. ರಾಮ ಶಕ್ತಿ ಕಳೆದುಕೊಂಡದ್ದಿದೆ, ಕೃಷ್ಣ ಶಕ್ತಿಯನ್ನು ಕಳೆದುಕೊಂಡದ್ದಿದೆ. ಅದು ಮೊದಲಿಂದ ವರಾಹ ಅವತಾರದಿಂದ ಪ್ರಾರಂಭವಾಗಿ ಎಲ್ಲ ಅವತಾರಗಳಲ್ಲೂ ದೇವರು ಒಂದೊಂದು ಹಂತದಲ್ಲಿ ಶಕ್ತಿಯನ್ನು ಏನಿದೆ ದೇವರೇ ಕಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಹುಲಿಮಾನವರದ್ದು ಯಾವ ಪ್ರಶ್ನೆ? ದೇವರೇ ಅವತಾರಿಗಳು ಶಕ್ತಿ ಕಳೆದುಕೊಳ್ಳುವಾಗ ನಮ್ಮ ಪ್ರಧಾನಿಗಳು, ಗೃಹ ಸಚಿವರು, ಈ ಅವತಾರಿಗಳು ಕೂಡ ಶಕ್ತಿಯನ್ನು ಕಳ್ಕೋಬಹುದು. ಸೊ ಇದು ಅವ್ರಿಗೆ ಶಕ್ತಿಯನ್ನು ತುಂಬುತ್ತೆ ಅಂತ. ಈ ಶಕ್ತಿ ತುಂಬಿದ ಮೇಲೆ ಅವರಿಗೆ ಅಮೇರಿಕಕ್ಕೆ ಹೋಗ್ತಾರೆ. ಅಮೇರಿಕಾದಲ್ಲಿ ಅವರು ಈಗ ಟ್ರಂಪನ್ನು ಎದುರಿಸಬೇಕಾಗಿದೆ. ಇದು ಒಂದು ರೀತಿ ಯುದ್ಧವೇ, ಅನುಮಾನ ಬೇಕಾಗಿಲ್ಲ. ಈಗ ಭಾರತ ಮತ್ತು ಅಮೇರಿಕಾದ ನಡುವೆ ಒಂದು ರೀತಿ ಯುದ್ಧವೇ. ಇವಾಗಲೇ ನಿನ್ನೆ ರಾತ್ರಿನೇ ಒಂದು ಮಿಲಿಟರಿ ವಾಹನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಅಕ್ರಮ ಭಾರತೀಯ ವಲಸೆಗಾರರನ್ನು ಭಾರತಕ್ಕೆ ವಾಪಸ್ ಕಳಿಸಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಭಾರತೀಯ ಅಕ್ರಮ ವಲಸೆಗಾರರು ಅಮೆರಿಕದಲ್ಲಿದ್ದಾರೆ.
ಎಸ್ಪೆಷಲಿ ನ್ಯೂ ಜೆರ್ಸಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಇದ್ದಾರೆ. ಅವರನ್ನೆಲ್ಲ ಟ್ರಂಪ್ ಸಾಹೇಬರು ವಾಪಸ್ ಕಳಿಸ್ತಾರೆ, 7 ಲಕ್ಷ ಜನರನ್ನ. ಆ 7 ಲಕ್ಷ ಜನರು ಇಲ್ಲಿ ಬಂದು ಏನು ಮಾಡ್ತಾರೆ ಅಂತ. ಈಗಾಗಲೇ ನಿನ್ನೆ 200 ಜನ ಬಂದಿದ್ದಾರೆ. ಈ 7 ಲಕ್ಷ ಜನರಿಗೆ ಅವರು ಬರುವ ಹೊತ್ತಿಗೆ, ಎಲ್ಲರೂ ಬರೋ ಹೊತ್ತಿಗೆ ಕುಂಭಮೇಳನ ಮುಗಿದೋಗ್ಬಿಡುತ್ತೆ. ಅವರಿಗೆ ಪವಿತ್ರಾತ್ಮರಾಗೋದಕ್ಕೆ ಲೇಟ್ ಆಗೋಗುತ್ತೆ ಅಲ್ವಾ? ಸೊ ಅವ್ರನ್ನ ಹೇಗೆ ರಿಹ್ಯಾಬಿಲಿಟೇಟ್ ಮಾಡ್ತಾರೆ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮದು. ಅವ್ರಿಗೆ ಉದ್ಯೋಗವನ್ನು ಕೊಡ್ತಾರೆ. ಯಾವ ಸ್ಥಿತಿ ಅಂದರೆ, ಅವರು ಅಕ್ರಮ ವಲಸಿಗಾರರು ಏನು, ಅವರಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಹೋದವರು. ಆ ಬಡ ಜನರ ಬಗ್ಗೆ ಒಂದು ಸಿಂಪತಿ ಯಾರದ್ದೂ ಇಲ್ಲ. ಟ್ರಂಪ್ ತೀರ್ಮಾನ ತೆಗೆದುಕೊಂಡು ಹೊರಗೆ ಕಳಿಸ್ತೀವಿ ಎಂದಾಗ ಜೈಶಂಕರ್ ಅವರು, ಭಾರತ ವಿದೇಶಾಂಗ ಸಚಿವರು, ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ನಾವು ಅಕ್ರಮ ವಲಸೆಗಾರರನ್ನ ವಾಪಸ್ ಪಡ್ಕೋತೀವಿ ಅಂತ. ಅದಾದ ಮೇಲೆ ಭಾರತೀಯ ದೂತಾವಾಸ ಏನಿದೆ ಅದು ಇವ್ರನ್ನ ರಿಕಗ್ನೈಸ್ ಮಾಡುವ ಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತು. ಇವರು ಭಾರತೀಯರು ಹೌದು ಅಲ್ಲ ಅಂತ. ಸೊ ಅದಾದ ಮೇಲೆ ಭಾರತೀಯ ದೂತಾವಾಸ ಸ್ಪಷ್ಟವಾಗಿ ಅಮೆರಿಕಕ್ಕೆ ತಿಳಿಸ್ತು, ಇವರೆಲ್ಲೂ ಭಾರತೀಯರು ನಿಜ ಅಂತ. ಅದಾದ್ಮೇಲೆ ವಾಪಸ್ ಕಳಿಸುವ ಪ್ರಕ್ರಿಯೆ ಪ್ರಾರಂಭ ಆಯಿತು. ಈಗಾಗಲೇ ನಿರುದ್ಯೋಗದಲ್ಲಿ ಬಳಲುತ್ತಿರುವ ಈ ದೇಶ ಇವರು ವಾಪಸ್ ಬಂದರೆ ಯಾರ ಸ್ಥಿತಿ ಆಗುತ್ತೆ? ಅದ್ರ ಜೊತೆಗೆ ಮೆಕ್ಸಿಕೋ ಗಡಿಯಲ್ಲಿ, ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, 1 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಒಳನುಸುಳುವುದಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ ಜನ ದೇಶ ಬಿಟ್ಟು ಹೋಗ್ತಾರೆ? ಈ ಸನಾತನ ದೇಶವನ್ನು ಯಾಕೆ ಬಿಡಬೇಕು? ಇಲ್ಲಿ ಇರದಿರುವಂಥದ್ದು ಅಮೆರಿಕದಲ್ಲಿ ಎಲ್ಲ ನಮ್ಮ ದೇಶದಲ್ಲಿದೆ. ಸಾಧು ಸಂತರಿದ್ದಾರೆ, ಸನಾತನ ಧರ್ಮ ಇದೆ, ದೇವರಿದ್ದಾರೆ. ಉಳಿದೆಲ್ಲ ಧರ್ಮದಲ್ಲೂ ಈ ರೀತಿ ದೇವರಿಲ್ಲ. ಕ್ರಿಶ್ಚಿಯಾನಿಟಿಲಿ ಒಂದೇ ದೇವರು, ಯೇಸು, ಅವನು ದೇವರ ಪ್ರತಿನಿಧಿ ಅಲ್ವಾ? ಮುಸ್ಲಿಮರಲ್ಲೂ ಒಂದೇ ದೇವರು. ಆ ಒಂದು ದೇವ್ರನ್ನೇ ಪೂಜೆ. ನಮಗೆ ಹಂಗಲ್ಲ, ನಾವು ಕೋಟ್ಯಾಂತರ ದೇವರು ಇಟ್ಕೊಂಡಿದೀವಿ ನಾವು ಅಲ್ವಾ? ಕಂಪೇರ್ ಮಾಡಿ ದೇವರ ದೃಷ್ಟಿಯಿಂದ ನಾನು ಶ್ರೀಮಂತರು, ಅಮೆರಿಕ ಬಡ ರಾಷ್ಟ್ರ, ಮಗ ದೇವರೇ ಇಲ್ಲ ಅಲ್ಲಿ. ಎಲ್ಲ ದೇವರು ಇಂಡಿಯಾದಲ್ಲೇ ಹುಟ್ಟಿದ್ದಾರೆ, ಅಷ್ಟು ದೇವರು. ನಂತರ ಕೋಟ್ಯಾನು ಕೋಟಿ ದೇವತೆಗಳು ಇಂಡಿಯಾದಲ್ಲಿ ಹುಟ್ಟಿದ್ದಾರೆ. ಇನ್ನೆಲ್ಲಿ ಹುಟ್ಟಿದ್ದಾರೆ ಸ್ವಾಮಿ? ಸೊ ಅಂಥ ಸಿಚುವೇಶನ್ ದೇವರೆಲ್ಲ ಇಲ್ಲಿರ್ಬೇಕಾದ್ರೆ ಯಾಕಪ್ಪ ಅಮೆರಿಕಕ್ಕೆ ಹೋಗ್ಬೇಕು? ಯಾಕೆ ಹೋಗಿ ಮೆಕ್ಸಿಕೋ ಗಡಿಯಲ್ಲಿ ಕಾಯ್ಬೇಕು? ಯಾಕಪ್ಪ ಗಲ್ಫ್ಗಳಿಗೆ ಹೋಗೆಲ್ಲ ಕೆಲಸ ಮಾಡೋದು? ಸಾಬ್ರ ರಾಷ್ಟ್ರಗಳದು, ನಮ್ಗೆ ಸಾಬ್ರ ಕಂಡ್ರೆ ಆಗಲ್ಲ ನಮಗೆ. ಯಾಕಪ್ಪ ಸುಮ್ಮನೆ ಇಲ್ಲಿರೋದು ಬೇಡವಾ? ಅಲ್ಲಿ ಸಾಬ್ರ ದೇಶಕ್ಕೆ ಯಾಕೆ ಹೋಗ್ತೀರಿ? ಎಲ್ಲ ವಾಪಸ್ ಕರ್ಸ್ಕೊಬೇಕು. ವಿಶ್ವದಲ್ಲಿರುವ ಎಲ್ಲ ಭಾರತೀಯರೇನಿದ್ದಾರೆ ಎಲ್ಲರೂ ಸನಾತನಿಗಳು, ಅವ್ರನ್ನೆಲ್ಲ ವಾಪಸ್ ಕಳಿಸ್ಕೊಂಡು ಅವ್ರನ್ನ ಅಟ್ಲೀಸ್ಟು ಅವ್ರು ರಾಮ ಮಂದಿರದಲ್ಲಿ ಇನ್ನೂ ಕೆಲವ್ರನ್ನ ನೇಮಕ ಮಾಡ್ಬೋದು, ಹನುಮಂತನ ದೇವಸ್ಥಾನಗಳಿವೆ ಅಲ್ಲಿ ನೇಮಕ ಮಾಡ್ಬೋದು ಅಲ್ವಾ? ಅದ್ರ ಜೊತೆಗೆ ಈ ಮಹಾಕುಂಭದಂಥ ಮೇಳಗಳನ್ನ ಕರ್ನಾಟಕ ಸರ್ಕಾರ ಕುಂಭ ಮಾಡ್ತಿದ್ದಿಲ್ಲ, ಅದು ಟಿ ನರಸೀಪುರದ ಹತ್ರ, ಅದಕ್ಕೆ 6 ಕೋಟಿನೋ 7 ಕೋಟಿನೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಡ್ತಿದೆ. ಸೊ ಎಲ್ಲ ಕಡೆ ಕುಂಭ. ಈ ಕುಂಭಮೇಳ ಮಾಡೋದ್ರಿಂದ ಅದಕ್ಕೆ 2 ರೀತಿಯ ಲಾಭ ಇದೆ. ಒಂದು, ಅಲ್ಲಿ ಆರ್ಥಿಕತೆ GDP ಇದ್ದಕ್ಕಿದ್ದಂಗೆ ಆಕಾಶಕ್ಕೆ ಹೋಗ್ಬಿಡ್ತಿ ಅಂತ ಎಲ್ಲ ಭಕ್ತರು ಹೇಳ್ತಿದ್ದಾರೆ. GDP ಮೇಲೆ ಹೋಗೋದೊಂದು. ಇನ್ನೊಂದು, ಪುಣ್ಯ ಸಂಗ್ರಹ ಕಣ್ರಿ. ಪಾಪಗಳೆಲ್ಲ ತೊಳೆದೋಗ್ತವೆ. ಎಲ್ಲ ಪಾಪಗಳು ತೊಳೆದ ಮೇಲೆ ನಮಗೆ ಹೊಸ ಪಾಪ ಮಾಡೋದಕ್ಕೆ ಅವಕಾಶ ಆಗತ್ತೆ. ಇಲ್ದಿರ ಪಾಪಗಳು ತುಂಬಿಟ್ಟು ಹೊಸ ಪಾಪ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇರಲ್ಲ. ಯೋಚನೆ ಮಾಡಿ ಅಲ್ವಾ? ಆ ಕಾರಣಕ್ಕೆ ಈಗ ಈ 7 ಲಕ್ಷ ಭಾರತೀಯರನ್ನ ಟ್ರಂಪ್ ಸಾಹೇಬರು ವಾಪಸ್ ಕಳಿಸ್ತಾರೆ. ಇದು ಇನ್ನೆಲ್ಲ ರಾಷ್ಟ್ರಗಳಿಗೂ ಪ್ರಾರಂಭ ಆಗಬಹುದು. ಗಲ್ಫ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈಗ ದಟ್ ಇಸ್ ಎ ಪ್ರಾಬ್ಲಮ್. ಸೊ ಭಾರತೀಯರೆಲ್ಲ ಭಾರತಕ್ಕೆ ಬಂದು ನಮ್ಮ ಮಣ್ಣು ನಮ್ಮ ಜಲ ನಮ್ಮ ದೇವರು, ನಮ್ಮ ಮಣ್ಣು ನಮ್ಮ ಜಲ ನಮ್ಮ ದೇವರು, ನಮ್ಮ ದೇವರು ಅಂತೆಲ್ಲ ನಾವು ಭಜನೆ ಮಾಡೋಣ. ಭಾಳ ಸಂತೋಷದಾಯಕವಾದ್ದು. ಅದ್ರ ಜೊತೆಗೆ ಈಗ ನನ್ನ ಮುಂದಿರುವ ಪ್ರಶ್ನೆ, ಸ್ವಲ್ಪ ಸೀರಿಯಸ್ ವಿಚಾರಕ್ಕೆ ಬರ್ತೀನಿ. ಟ್ರಂಪ್ ಒತ್ತಡಕ್ಕೆ ಈಗಾಗಲೇ ಮೋದಿ ಸರ್ಕಾರ ಮಣಿಯುತ್ತಿದೆ. ಈ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಭಾರತಕ್ಕೂ ಒಂದು ಮರ್ಮಾಘಾತವನ್ನು ಟ್ರಂಪ್ ಉಂಟು ಮಾಡಿದ್ದಾರೆ. ಸೊ ಅಮೇರಿಕಾದ ಒತ್ತಡದಿಂದಾಗಿ ಭಾರತ ಅಮೇರಿಕಾದಿಂದ ತರಿಸಿಕೊಳ್ಳುವ ಕೆಲವು ವಸ್ತುಗಳ ಮೇಲಿನ ತೆರಿಗೆ ದರವನ್ನು ಕಡಿತಗೊಳಿಸಿದೆ. ಏನಿದರ ಅರ್ಥ? ಏನು ಸ್ವಾಮಿ, ಭಾಳ ಆ ಲಿಸ್ಟ್ ಇದೆ ಅಂತ ನಾನು ತಂದಿಲ್ಲ ಈಗ ನಿಮ್ಮ ಜೊತೆಗೆ. ಯಾವ ಯಾವ ವಸ್ತುಗಳ ಮೇಲೆ ತೆರಿಗೆಯನ್ನು ಭಾರತ
ಟ್ರಂಪ್ ಬಂದ ಮೇಲೆ ಕಡಿತ ಮಾಡಿದೆ ಅಂತ. ಅದೇ ಚೀನಾ ನೋಡಿ, ಚೀನಾಗೆ 10% ತೆರಿಗೆ ಜಾಸ್ತಿ ಹಾಕ್ತೀನಿ ಅಂದರು ಟ್ರಂಪ್ ಸಾಹೇಬರು. ತಕ್ಷಣ ಚೀನಾ ಏನು ಮಾಡ್ತು, ಚೀನಾ ಅಮೇರಿಕದ ವಸ್ತುಗಳು ಯಾವುದು ಚೀನಾಗೆ ಬರ್ತಾವೋ ಅದಕ್ಕೂ 10% ಏತೆ ಹಾಕ್ಬಿಡ್ತು. ನೀವು ನಮ್ಮ ಉತ್ಪನ್ನಗಳ ಮೇಲೆ ಹಾಕ್ತೀರಿ, ನಿಮಗೂ ಹಾಕ್ತೀನಿ. ಅದು ಎದೆಗಾರಿಕೆ. ಚೀನಾದ ಆಡಳಿತಕ್ಕೆ ಆ ಎದೆಗಾರಿಕೆ ಇದೆ ಅಂತ. ಅವ್ರ ಎದೆ ಎಷ್ಟು ಇಂಚು ಗೊತ್ತಿಲ್ಲ ನನಗಾಯ್ತಾ. ಶಿ ಜಿಂಗ್ಪಿಂಗ್ ಇದಾರಲ್ಲ ಅಧ್ಯಕ್ಷರು, ಅವ್ರು ಸಿಕ್ಕಾಪಟ್ಟೆ ದೊಡ್ಡ ಎದೆ ಇರ್ಬೋದು ಅನ್ಸುತ್ತೆ. ನಮ್ಮವ್ರದ್ದು ಎದೆ ಸ್ವಲ್ಪ ಕಡಿಮೆ, ನಮ್ದು 56, ಅವನದು 86 ಇರ್ಬೋದೇನ್ರಿ. ಕ್ಯಾರೇ ಮಾಡಿಲ್ಲ ರೀ ಟ್ರಂಪ್ಗೆ. ನೀ ಜಾಸ್ತಿ ಮಾಡ್ತೀಯ ಅಣ್ಣಯ್ಯ, ನಾ ಮಾಡ್ತೀನಿ ಅಂತ. ನಾವು ಅದು ಮಾಡಿಲ್ಲ, ನಾವು ಕಡಿಮೆ ಮಾಡಿದ್ವಿ. ಬಿಕಾಸ್ ವಿ ಆರ್ ಬ್ಯುಸಿ ವಿತ್ ಮಹಾಕುಂಭ ಬೇಡ, ನಮಗೆ ಭಾಳ ಇಂಪಾರ್ಟೆಂಟ್. ದೇವರು ನಮ್ಗೆ ಹೆಲ್ಪ್ ಮಾಡ್ತಾರೆ, ನನಗೆ ಐ ನೋ ಇಟ್. ಈಗ ಟ್ರಂಪ್ನ ಕಥೆನೂ ದೇವ್ರು ಮುಗಿಸ್ಬಿಡ್ತಾರೆ, ಏನು ಅನುಮಾನ ಬೇಕಾಗಿಲ್ಲ ನಿಮಗೆ. ಗಾಡ್ ಈಸ್ ವಿತ್ ಅಸ್, ಗಾಡ್ ಈಸ್ ವಿತ್ ಅಸ್. ಆದ್ದರಿಂದ ನಾವು ಹೇಳಿಬಿಟ್ರೆ ನಮ್ಮ ಅವತಾರಿ ಪುರುಷರು ದೇವ್ರಿಗೆ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ ಟ್ರಂಪ್ನ ಆಟ ಏನು ಜಾಸ್ತಿ ಆಯ್ತು ನೋಡ್ರಿ ಅಂದ್ರೆ ಸಾಕು. ನಮ್ಮ ಇಂಡಿಯಾದ ಅವತಾರಿಗಳು ಗಾಡ್ ವಿಲ್ ಕಮ್ ಡೆಫಿನೆಟ್ಲಿ. ಅವರು ಬಂದೇ ಬರ್ತಾರೆ, ಬಂದ್ಬಿಟ್ಟು ಟ್ರಂಪ್ಗೆ ಏನು ಮಾಡಬೇಕೋ ಮಾಡ್ತಾರೆ ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ನೋಡಿದೆ ನನಗೆ, ಈ ಕಾಲ್ತೋಳದಲ್ಲಿ ಸತ್ರು ನೋಡಿ, ಅದ್ರ ಬಗ್ಗೆ ನಮ್ಮ ಅಂಧಭಕ್ತರು ಚಾನಲ್ಗಳು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ. ಅವ್ರ ಆಯಸ್ಸು ಮುಗಿದಿತ್ತು ಕಣ್ರಿ. ಅಯ್ಯೋ ನಿಮ್ಮ ಕತೆ, ಇದ್ರಲ್ಲಿ ಯೋಗ ಇದೆ ಅಂತ ತಪ್ಪಿಲ್ಲಪ್ಪ. ಆಯಸ್ಸು ಮುಗಿದ್ಮೇಲೆ ಯಾರು ಹೋಗ್ಲೇಬೇಕು ಮೇಲೆ. ಆಯಸ್ಸು ಮುಗಿದವರು ಅವ್ರವ್ರ ಕರ್ಮ, ಅವ್ರವ್ರ ಪಾಪ ಅಷ್ಟೆ. ಹೋದ್ರು ಹೋಗ್ಲಿ ಬಿಡಿ, ಏನು ತೊಂದರೆ ಇಲ್ಲ. ಈ ರೀತಿ ವಾದ ಮಾಡ್ತಾರೆ ನಮ್ಮ ದೈವ ಪ್ರತಿನಿಧಿಗಳೆಲ್ಲ. ಆ ಸ್ಥಿತಿಗೆ ಬಂದು ತಲುಪಿದೆ. ಇಲ್ಲಿವೆ ಏನು 12ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೇರಿಕಕ್ಕೆ ಹೋಗ್ತಾರೆ. ಬಹಳ ಗಂಭೀರವಾದ ಇಂಥ ವಿಚಾರಗಳು, ನಾನು ಲೈಟ್ರ್ ವೇದಲ್ಲಿ ಹೇಳ್ತಾ ಹೋದೆ, ಈ ಗಂಭೀರವಾದ ಇಂಥ ವಿಚಾರಗಳ ಚರ್ಚೆ ನಡೆಯಲಿದೆ. ಒಂದು ಟ್ಯಾರಿಫ್ ವಿಚಾರ ಬಹಳ ಗಂಭೀರವಾದದ್ದು. ಅದರ ಜೊತೆಗೆ ವಲಸೆಕೋರರನ್ನ ವಾಪಸ್ ಕಳಿಸಿ. ಇದಕ್ಕೊಂದು ನನ್ನ ಭಾಳ ಒಂದು ಸರಳ ಒಂದು ಪ್ರಶ್ನೆ ಇದೆ. ಅಮೇರಿಕ ಮತ್ತು ಭಾರತ ನಡುವೆ ವ್ಯತ್ಯಾಸ ಏನು? ನಾವು ಸ್ಟೇಟ್ಮೆಂಟ್ ರಾಜರುಗಳು, ನಾವು ಹೇಳಿಕೆ ಕೊಡೋದರಷ್ಟೇ ಶೂರು, ಕೈಲಿ ನಮ್ಮ ಹತ್ರ ಆಗಲ್ಲ. ಭಾಳ ಸಂದರ್ಭದಲ್ಲಿ ಅವರು ವಲಸೆಕೋರನ್ನ ಹೊರಗಾಕ್ತೀರಿ ಅಂದರು, ಹೊರಗಾಕಿದ್ರು ಅಮೇರಿಕದವರು. ಟ್ರಂಪ್ ಅಧಿಕಾರಕ್ಕೆ ಬಂದು ಕೆಲವೇ ಜನವರಿ 20ಕ್ಕೆ ಬಂದಿದ್ದವನು ಬಡದು ಹೊರಗೆ ಹಾಕ್ಬಿಟ್ಟ. ನಾವು ಏನು ಮಾಡ್ತಿದ್ದೀವಿ, ಬಾಂಗ್ಲಾ ವಲಸೆಗಾರರು ಇಂಡಿಯಾ ತುಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ನೆಹರು ಗಾಂಧಿ ಅಂತೀವಿ. ನೆಹರು ಗಾಂಧಿದೇ ಪ್ರಾಬ್ಲಮ್ ಅವರೇ ಅಂತ ಹೇಳ್ಕೊಂಡು ಇಲ್ಲಿ ನಾವು ಜಪ ಮಾಡ್ತಾ ಕೂತಿರ್ತೀವಿ. ನಾವು ಆ ಲೆವೆಲ್ನಲ್ಲಿದ್ದೀವಿ. ಹೊರಗೆ ನಿನ್ನೆ ಒಂದು ನೋಡಿದೆ ನಾನು, ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ನೋಡಿ, ಅಸ್ಸಾಂನಲ್ಲಿ ಕೆಲವು ಈ ಅಕ್ರಮ ಬಾಂಗ್ಲಾ ವಲಸೆಗಾರರನ್ನು ಹಿಡಿದಾಗಿದೆ. ಸುಪ್ರೀಂ ಕೋರ್ಟ್ ಮುಂದೆ ಬಂದಿದೆ, ಅವರನ್ನು ಹಿಡಿದು ಜೈಲಲ್ಲಿ ಕೂಡಿಸಲಾಗಿದೆ. ಸೊ ಗಣತವತ್ತೆ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಅವ್ರನ್ನ ಯಾಕ್ರಿ ಕಳ್ಸೋಕ್ಕಾಗಲ್ಲ? ಏನು ಮುಹೂರ್ತಕ್ಕೆ ಕಾಯ್ತಿದ್ದೀರಾ ನೀವು? ಅವ್ರನ್ನ ವಾಪಸ್ ಕಳ್ಸೋಕ್ಕೆ ಆಗದೇನೆ ಯಾಕೆ ಕೂತಿದ್ದೀರಿ ಅಂತ ಗಣತವತ್ತೆ ನ್ಯಾಯಾಲಯ ಪ್ರಶ್ನಿಸ್ತಾರೆ. ಅದಕ್ಕೆ ಈ ಸರ್ಕಾರಿ ವಕೀಲರಿಗೆ ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಇಲ್ಲ, ಅವ್ರ ಅಡ್ರೆಸ್ಸೇ ಇಲ್ಲ ನಮ್ಮ ಹತ್ರ, ಎಲ್ಲಿ ಕಳಿಸೋದು ಅಂತಾರೆ. ರೀ ಎಂಥ ನಗೆ ಪಾಟ್ಲ್ರಿ, ನೀವು ಹಿಡಿದು ನಿಲ್ಸಿದಿರಿ ಅಕ್ರಮ ವಲಸೆಗಾರರು ಅಂತೆ, ವಾಪಸ್ ಕಳ್ಸಕ್ಕೆ ಅಲ್ಲಿ ಅಡ್ರೆಸ್ ಇಲ್ವಂತೆ, ಇನ್ನು ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಹಾಗೆ ಅಕ್ರಮವಾಗಿ ನೀವು ಜೈಲಿನಲ್ಲಿ ಇಡೋಕ್ಕಾಗಲ್ಲ ಅಂತ ನ್ಯಾಯಾಲಯ ಕಟ್ಟು ಶಬ್ದಗಳಲ್ಲಿ ಹೇಳಿದೆ. ಇಡೋಕ್ಕಾಗಲ್ಲ, ಸೆಟ್ ದಮ್ ಬ್ಯಾಕ್, ಇವ್ರಿಗೆ ಕಳ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ಅಟ್ಲೀಸ್ಟ್ ಮಾತಾಡಿ ಏನಾದ್ರು ಮಾಡೋಣ ಅಂದ್ರೆ ಬಾಂಗ್ಲಾ ಜೊತೆ ಎಲ್ಲ ಬಾಗಿಲು ಹಾಕ್ಬಿಟ್ಟಿದ್ದೀವಿ. ಹೇಳಿದ್ರೆ ನಾವು ಆದರೆ ಬಾಂಗ್ಲಾ ಹಿಂಗೆ ಮಾಡ್ತಾರೆ, ನಾವು ಬಿಡ್ತೀವ ನಾವು. ಅಯ್ಯೋ ಅಜಿತ್ ದೋಬಲ್ ಇದ್ದಾರೆ ನಮ್ಮ ಕೈಯಲ್ಲಿ, ಕಚಾ ಕಚ್ ಪಟಾಪಟ್, ಕಚಾ ಕಚ್ ಪಟಾಪಟ್, ಅಜಿತ್ ದೋಬಲ್ ಜಿ ಇದ್ದಾರೆ ಅಂದ್ಕೊಂಡು ಕೂತಿದ್ದೀವಿ ನಾವು. ಇವ್ರು ವಾಪಸ್ ಕರ್ಸ್ಕೊಂಡ್ರೆ ಮುಚ್ಕೊಂಡು ಎಲ್ಲ ಕಡೆ ತುಂಬಿದ್ದಾರೆ ಅಂತ ಹಿಡಿದು ಕೊಡೋಕ್ಕಾಗಲ್ಲ. ಅದಕ್ಕೆ 10 ವರ್ಷ ಆಯಿತು ಬಂದು. ಅಕ್ರಮ ವಲಸೆಗಾರರು ಭಾರತ ಒಳಗಡೆ ಬಂದರು, ಹೂ ಇಸ್ ರೆಸ್ಪಾನ್ಸಿಬಲ್? 10 ವರ್ಷದಿಂದ ನೀವು ಜವಾಬ್ದಾರಿ ತಾನೆ. ಹೆಂಗೆ ಬಂದರು ಒಳಗಡೆ ಅವರು? ಅಲ್ಲಿ ಮಮತಾ ದಿದಿನ ಇನ್ನೊಬ್ಬರನ್ನ ಬೈಕಂಡು ಗಡಿ ಏನಿದೆ, ಗಡಿ ಯಾರಿಗೆ ಬರುತ್ತೆ? ಕೇಂದ್ರ ಸರ್ಕಾರಕ್ಕಲ್ವಾ? ರಾಜ್ಯ ಸರ್ಕಾರಕ್ಕೆ ಇದು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು 4 ದಿನ ಹಿಡಿದಾಗ ಮಾಡೋ ಸ್ಟೇಟ್ಮೆಂಟ್. ನಾವು ಸ್ಟೇಟ್ಮೆಂಟ್ ಮಾಡೋದ್ರಲ್ಲಿ ನಾವು ಶೂರ್. ನಾವು ಹೇಳಿಕೆಗಳು ರಾಜಕೀಯವಾಗಿ ಹ್ಯಾಂಗೆ ಬಳಸ್ಕೋಬೇಕು, ಪ್ರತಿಪಕ್ಷದ ಹೇಗೆ ಹಾಕಬೇಕು. ಬಾಂಗ್ಲಾ ವಲಸೆಗಾರರಿಗೆ ಬರೋದಕ್ಕೆ ಮೂಲಭೂತ ಕಾರಣ ಗಾಂಧಿ ಜೊತೆಗೆ ನೆಹರು ಜೊತೆಗೆ ಇಂದಿರಾ ಗಾಂಧಿ ಕಾರಣ.
ಯಾಕೆ ಇಂದಿರಾ ಗಾಂಧಿ ಕಾರಣ ಅಂದರೆ ಬಾಂಗ್ಲಾದೇಶದ ಜೊತೆ ಯುದ್ಧ ಮಾಡಿ ಬಾಗ್ಲಾಗ್ ಸ್ವತಂತ್ರ ಕೊಡಿಸಿದ್ರು ನೋಡಿ. ದಟ್ ಇಸ್ ಎ ಪ್ರಾಬ್ಲಮ್. ಬಿಟ್ಬಿಡ್ಬೇಕಾಗಿತ್ತು. ಆವಾಗ ಏನಾಗ್ತಿತ್ತು, ಬಾಂಗ್ಲಾ ವಲಸಿಗರು ಬರ್ತಾ ಇರಲಿಲ್ಲ. ಅವ ವಲಸಿಗರು ಬಂದ್ರೆ ಪಾಕಿಸ್ತಾನ ವಲಸಿಗರು ಆಗ್ತಿದ್ರು. ಬಡ್ದಾಕ್ಬಿಡ್ಬೋದಾಗಿತ್ತು ಅಜಿತ್ ದೋವಲ್ ಹಿಡ್ಕೊಂಡು. ಈ ರೀತಿ ಮಾತಾಡ್ಕೊಂಡು ಓಡಾಡ್ತೀವಿ. ಗೊತ್ತಿಲ್ಲ ಅಮೇರಿಕದ ಪ್ರವಾಸ ಏನಾಗುತ್ತೋ ಗೊತ್ತಿಲ್ಲ. ಸಿ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಎಲ್ಲರಿಗೂ ನಮಸ್ಕಾರ.